ಈಗ 7:30. ಮಾರ್ನಿಂಗ್ ಆಯ್ತು ಎದ್ವಿ. ನೇಚರ್ ಚೆನ್ನಾಗೈತೆ. ಮುಂದೆ ಸುಮ್ಮನೆ ವಾಕ್ ಮಾಡ್ಕೊಳ್ಳೋಣ ಅಂತೇಳಿ ಆಯ್ತು. ರೂಮ್ ಮುಂದ್ಗಡೆ ಹಿಂಗೆ ನೇಚರ್ ಹಿಂಗೆ ಚೆನ್ನಾಗಿದೆ. ಇದೇ ರೂಮ್ ಸಪ್ರೇಟ್ ಇಲ್ಲ ಥರ ಇದೆ. ಕೆಲಸ ಕಾರ್ಯಗಳೆಲ್ಲ ಬಿಟ್ಟು 1-2 ದಿನ ಸ್ಟೇ ಆಗಿ ರೆಸ್ಟ್ ಮಾಡಬೇಕು ಅಂತಿದ್ರೆ ಆರಾಮಾಗಿ ಗೋಕರ್ಣಕ್ಕೆ ಬಂದಾಗ 1-2 ದಿನ ಇರ್ಬೋದು. ಡೌನ್ಗೆ ಐತೆ, ಇನ್ನು ಕೆಳಗಡೆಗೆ ಇದೆ. ಏನಿಲ್ಲ ಬಿಡು, ಫುಲ್ ಕೆಳಗಡೆ ಎಲ್ಲ ರೂಮ್ಸ್. ಸಮುದ್ರ ಸೌಂಡ್ ನೋಡಿ ಹೆಂಗೆ ಬರ್ತೈತೆ. ಇಲ್ಲ ಕಾಣಿಸ್ತಾ ಇದೆ ನೋಡ ಸಮುದ್ರ. ಅಷ್ಟೇ, ಕೆಳಗಡೆ ಏನಿಲ್ಲ. ನಮ್ಮ ಕಾರ್ ರಾತ್ರಿಯಿಂದಲೇ ಐತೆ ಆರಾಮಾಗಿ. ಇದು ಆಫೀಸು. ನೇಚರ್ ಕಾಟೇಜ್. ಆರಾಮಾಗಿ ಬಂದು ಸ್ಟೇ ಆಗ್ಬೋದು. ಚೆನ್ನಾಗಿದೆ ರೂಮ್ಸ್ ಎಲ್ಲ, ಇಂಡಿಪೆಂಡೆಂಟಾಗಿ. ಸೇಫ್ಟಿ ಎಲ್ಲ ಚೆನ್ನಾಗಿದೆ ಇಲ್ಲಿ. ನೇಚರು ಆರಾಮಾಗಿ ಸ್ಟೇ ಆಗ್ಬೋದು. ಗೋಕರ್ಣ ಬಸ್ ಸ್ಟಾಪ್ 3 ಕಿಲೋಮೀಟರು ಇದರಿಂದ. 2-3 ಮಿನಿಟ್ಸ್ಗೆಲ್ಲ ಬಂದ್ಬಿಡ್ಬೋದು. ಯಾವುದೋ ಪಕ್ಷಿ ಕೂಗ್ತಾ ಇದೆ. ಆರಾಮಾಗಿ ಸ್ಟೇ ಆಗ್ಬೋದು ಇಲ್ಲಿ ಬಂದು. ಗೋಕರ್ಣಗೇನು ಪ್ಲ್ಯಾನ್ ಮಾಡಿದ್ರೆ ಅಂದ್ರೆ ಸ್ಟೇ ಆಗ್ಬೋದು. ನ್ಯೂಟ್ರಿ ಇಲ್ಲಿ ಸುತ್ತ ಇರೋ ನೇಚರ್ ನನಗೆ ಇಷ್ಟ ಆಯ್ತು. ಈಗ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಕಾಫಿ ಟೀ ಮಾಡಿಕೊಡೋದು. ನೆಕ್ಸ್ಟು ಟ್ರಾವೆಲ್ ಸ್ಟಾರ್ಟ್. ನೈಟು ಕತ್ಲಲ್ಲಿ ವೀಡಿಯೋ ಮಾಡೋಕ್ಕಾಗಿ ಅದಕ್ಕೆ ಮಾರ್ನಿಂಗ್ ಒಂದು ವಾಕ್ ಹೋಗ್ಕೊಂಡು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಬಂದ್ವಿ. ಮಕ್ಕಳು ಗಾಲಗಿ ಮಾಡ್ಕೊಂಡು ಕಾಫಿ ಮಾಡ್ಕೋಬೋದು. ಇದೊಂದು ಗ್ರೀನ್ ಟೀ. ನಾಳೆ ಕಾಫಿ ಮಾಡ್ಕೊಳ್ಳೋಣ.
ಇಲ್ಲ ಬ್ರೇಕ್ಫಾಸ್ಟ್ ಮ್ಯಾಗಿನಾ ಮ್ಯಾಗಿ ಎರಡು ನಾವು ಎಕ್ಸ್ಟ್ರಾ ಒಂದು 4 ತೊಗೊಂಡ್ಬಂದ್ವಿ ಲೇಸ್. ಇಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಫುಲ್ ಟಯರ್ಡ್ ಆಗಿದ್ದಾರೆ ಅವರು. ಕಾಫಿ ಮಾಡಿಕೊಂಡೆ. ನೇಚರ್ ಮಧ್ಯೆ ಕಾಫಿ ಕುಡಿತಿದ್ರೆ ಹೇಗಿರುತ್ತೆ ಹೇಳ್ರಿ. ಇನ್ನೂ 2-3 ಡೇಸ್ ಇದ್ರೆ ಪ್ಲೇಟ್ ಬರೋಗಲ್ಲ. ಚೆನ್ನಾಗಿತ್ತು. ಮಾರ್ನಿಂಗು ಬ್ರೇಕ್ಫಾಸ್ಟು ಮ್ಯಾಗಿ ಇಲ್ಲೇ ಮಾಡ್ಕೊಂಡ್ವಿ. ಮ್ಯಾಗಿ ಫ್ರೂಟ್ಸ್ ಮನೆಯಿಂದ ತಂದೆ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಚೆಕ್ಔಟ್ ಆಗ್ತೀವಿ. ಸೊ ಬೀಚ್ಗೆ ಹೋಗ್ಬೇಕಲ್ಲ, ಹಾಗೆ ಔಟ್ಫಿಟ್ ನಂದಿಗಿತ್ತು. ಚೆಕ್ಔಟ್ ಆದಿಟ್ಟು ಈಗ ಟೈಮು 10:45 ಆಗಿದೆ. ಈಗ ರೂಮ್ ಚೆಕ್ಔಟ್ ಆದ್ವಿ. ಈಗ ಇಲ್ಲಿ ಟೆಂಪಲ್, ಮಹಾಬಲೇಶ್ವರ ಟೆಂಪಲ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಬೀಚ್, ಓಮ್ ಬೀಚು, ಮತ್ತಿನ್ನೊಂದು ಪ್ಯಾರಡೈಸ್ ಬೀಚ್, ಅದೆರಡು ಕವರ್ ಮಾಡೋಣ ಅಂತೇಳಿ. ಈ ಟೆಂಪಲ್ ವಿಶೇಷ ಏನಂತಂದರೆ ಇಲ್ಲಿ ಕಂಪಲ್ಸರಿ ಡ್ರೆಸ್ ಕೋಡ್ ಫಾಲೋ ಮಾಡಬೇಕು. ಪ್ಲಸ್ ಹಾಗೆ ಆತ್ಮಲಿಂಗ ಇದೆ ಅಂಥೇಳಿ ಇಲ್ಲಿ ವಿಶೇಷ ಇದೆ. ಪ್ಲಸ್ ಇನ್ನೊಂದು ಏನು ಅಂತಂದರೆ ಇಲ್ಲಿ ಹಣ್ಣು ಕಾಯಿ ಜೊತೆಗೆ ಈ ಥರ ಫ್ಲವರ್ಸು ಇಲ್ಲಿ ವಿಶೇಷ. ತುಂಬ ಹಳೆಯ ಟೆಂಪಲ್ ಇದು. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಪ್ಲೀಸ್ ಗೋಕರ್ಣ ಬಂದಾಗ ಒಂದು ಸತಿ ವಿಸಿಟ್ ಮಾಡಿ. ಹಾಗೆ ಔಟ್ಸೈಡು ಈ ಥರ ಮಸಾಲೆ ಐಟಮ್ಸ್ ಎಲ್ಲ, ಹಾಗೆ ಇಲ್ಲಿ ತುಂಬ ಶಾಪ್ಗಳೆಲ್ಲ ಇರ್ತಾವೆ ಇಲ್ಲಿ. ಸೊ ಇಲ್ಲಿ ಇದೆ ಆಪೋಸಿಟಲ್ಲಿ ಮೈನ್ ಬೀಚ್ ಅಂತ, ಬೀಚ್ ಹೆಸ್ರು ಮೈನ್ ಬೀಚ್ ಅಂತ. ಸೊ ಬೀಚ್ ಇದೆ, ಮೈನ್ ಬೀಚ್ ಅಂತೆ. ಬೀಚ್ ಹೆಸ್ರು ಮೈನ್ ಬೀಚ್. ಬೀಚ್ ನೋಡಿದಷ್ಟು ಓಡ್ತಾನೆ. ಮೈನ್ ಬೀಚ್. ಡೇ 3 ಪಾರ್ಟ್ 1 ವೀಡಿಯೋ ಇದು. ನೆಕ್ಸ್ಟು ಪಾರ್ಟ್ 2 ವಿಡಿಯೋ ಎಲ್ಲೆಲ್ಲಿ ಹೋಗಿದ್ವಿ, ಯಾವ ಪ್ಲೇಸ್ ಎಲ್ಲ ನೋಡಿದ್ವಿ ಅಂತೇಳಿ ಅಪ್ಲೋಡ್ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ಚೆಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.